ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವಾಗ ತುಂಬ ಗ್ಯಾಪ್ ಆಗ್ತಿದೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು, ಬಿಕಾಸ್ ನನ್ನ ಮಗಳಿರೋದ್ರಿಂದ. ಸೊ ಅವಳು ಯಾವಾಗಾದರೂ ಫ್ರೀ ಸಿಕ್ಕಿದಾಗ ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋದ ಅಂತ. ಆ್ಯಂಡ್ ಫ್ರೀ ಸಿಗೋ ಟೈಮಲ್ಲಿ ಸಮಟೈಮ್ಸ್ ನನಗೆ ಮೂಡ್ ಇರುತ್ತೆ ವಿಡಿಯೋ ಮಾಡೋಕ್ಕೆ, ಸಮಟೈಮ್ಸ್ ವಿಡಿಯೋ ಮಾಡೋಕ್ಕೆ ಮೂಡಿರಲ್ಲ. ಸೊ ಹಾಗಾಗಿ ಗ್ಯಾಪ್ ಆಗ್ತಿದೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು. ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಆವಾಗ ವೀಡಿಯೋಸ್ ಮಾಡೋದಕ್ಕೆ. ಯಾಕೆಂದರೆ ನನ್ನ ಚಾನಲ್ಗೆ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅಟ್ಲೀಸ್ಟ್ ದೇ ಆರ್ ವೇಟಿಂಗ್ ಅಂತ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಮೈಕ್ ಏನಾಯಿತು. ಇವತ್ತು ವಿಡಿಯೋ ಮಾಡ್ತಿರೋ ಟಾಪಿಕ್ ಬಂದು ಬೇಬಿ ಸ್ಕಿನ್ ಕೇರ್. ನಾನು ಬೇಬಿ ಸ್ಕಿನ್ ಕೇರ್ ಅಂದರೆ ನನ್ನ ಮಗಳಿಗೆ ನಾನು ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಅವಳಿಗೆ ಫೋಟೋ ಥೆರಪಿ ಕೂಡ ಆಗಿತ್ತು. ಹುಟ್ಟಿದಾಗ ಜಾಂಡೀಸ್ ಇತ್ತು, ಸೊ ಅದಕ್ಕೋಸ್ಕರ ಫೋಟೋ ಥೆರಪಿ ಕೂಡ ಮಾಡಿಸಿದ್ವಿ. ಆ್ಯಂಡ್ ಫೋಟೋ ಥೆರಪಿ ಟೆಂಪ್ರವರಿಲಿ ಅವರಿಗೆ ಸ್ಕಿನ್ ಕಲರ್ನ ಎಫೆಕ್ಟ್ ಮಾಡುತ್ತೆ. ಸೊ ಅದು ಕೂಡ ನನ್ನ ಮಗಳ ಜೊತೆ ಆಗಿತ್ತು. ಸೊ ಸ್ಕಿನ್ ಕಲರ್ ಚೇಂಜ್ ಆಗಿತ್ತು. ಅದನ್ನು ನಾನು ಯಾವ ಥರ ಆದಷ್ಟು ಬೇಗ ಅವಳ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸೈಡ್ ಎಫೆಕ್ಟ್ಸ್ ಆಯಿತು ಅನ್ನೋದು ಕೂಡ ಯೂಸ್ ಮಾಡ್ತೀನಿ. ಸೈಡ್ ಎಫೆಕ್ಟ್ಸ್ ಅಂದರೆ ನಾಟ್ ಸೋ ಮಚ್, ಸ್ವಲ್ಪ ಸ್ಕಿನ್ ಕಲರ್ ಚೇಂಜಸಲ್ಲಿ ಏನಾಯಿತು ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಥಿಂಗ್, ಈಗ ನನ್ನ ಸ್ಕಿನ್ ಕೇರ್ ಬಗ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ ನಿಮಗೆ. ನನ್ನ ಸ್ಕಿನ್ ಬಂದು ಈ ಥರ ಇದೆ. ಸೊ ತುಂಬ ವರ್ಸ್ಟ್ ಆಗಿತ್ತು. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಸಿಸ್ಟಿಕ್ ಪಿಂಪಲ್ಸ್ ಆಗಿತ್ತು. ಸೊ ಇವಾಗ ಏನಾಗಿದೆ ಅಂದರೆ ಪಿಂಪಲ್ಸ್ ಕಡಿಮೆ ಆಗಿದೆ. ಪಿಂಪಲ್ ಮಾರ್ಕ್ಸ್ ಇದೆ, ಆ್ಯಕ್ನಿ ಮಾರ್ಕ್ಸ್ ಇದೆ. ಸೊ ಅದೆಲ್ಲ ಹೋಗೋದಕ್ಕೆ ಇನ್ನೂ 1.5 to 2 months ತೊಗೊಳುತ್ತೆ. ಸೊ ಯಾವುದು ಲೈಕ್ ಇನ್ಸ್ಟೆಂಟ್ ರಿಸಲ್ಟ್ ಅಂತ ಇರಲ್ಲ. ಸೊ ಬಟ್ ಇಟ್ಸ್ ಫಾರ್ ಬೆಟರ್ ದ್ಯಾನ್ ಬಿಫೋರ್. ಮತ್ತು ನನ್ನ ಸ್ಕಿನ್ ಟ್ಯಾನ್ ಆಗಿತ್ತಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲಿ, ನಾನು ಕಂಪ್ಲೀಟ್ ಕಲರ್ ಚೇಂಜ್ ಆಗಿತ್ತು. ಸೊ ಅದು ಕೂಡ ಇಂಪ್ರೂವ್ ಆಗಿದೆ. ಸೊ ಅದಕ್ಕೆ ನಂದು ಒಂದು ಲಿಟಲ್ ಎಫರ್ಟ್ ಕೂಡ ಇದೆ ಸ್ಕಿನ್ ಕಲರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಆಲ್ಸೋ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ನ್ಯಾಚುರಲ್ ಆಗು ಕೂಡ ಸ್ವಲ್ಪ ವಿ ವಿಲ್ ಬಿ ಬ್ಯಾಕ್ ಇನ್ ಟು ದ ನ್ಯಾಚುರಲ್ ಕಲರ್, ನಾವೇನಿದ್ವಿ ಆ ಥರ. ಬಟ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಬಟ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಆಗ್ತದೆ. ಅದಕ್ಕೆ ನಂದು ಒಂದು ಚಿಕ್ಕ ಲಿಟಲ್ ಎಫರ್ಟ್ ಅಂತ ಹೇಳ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಇವಾಗ ಬೇಬಿ ಸ್ಕಿನ್ ಕೇರ್ ನಾನು ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ನನ್ನ ಮಗಳಿಗೆ ತೋರಿಸ್ತೀನಿ. ಓಕೆ, ಮೊದಲನೇದಾಗಿ ಸೋಪು. ಮೊದಲನೇದಾಗಿ ಸೋಪ್ ಬಂದು ನಾನು ಲವ್ ಲ್ಯಾಪ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದ್ರದ್ದು ನಾನು ಎಮರ್ಜೆನ್ಸಿ ಪರ್ಚೇಸ್ ಮಾಡಿದ್ದು. ಅಂದರೆ ಫ್ಲಿಪ್ಕಾರ್ಟಲ್ಲಿ 17 minutes 7 minutes ಡೆಲಿವರಿ ಇದೆ. ಅವಳಿಗೆ ಫಸ್ಟ್ ಬಾತ್ ಮಾಡುವಾಗ ನಾನು ಇನ್ನೂ ಪ್ರಾಡಕ್ಟ್ನ ತೆಗೆದಿಟ್ಕೊಂಡಿರಲಿಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೂ ತೆಗೆದಿಟ್ಕೊಂಡಿದ್ದಿಲ್ಲ. ಆ 7 minutes ಡೆಲಿವರಿಯಲ್ಲಿ ನಾನು ಲವ್ ಲ್ಯಾಪ್ ಅವ್ರದ್ದು ಸೋಪ್ ತಗೊಂಡಿದ್ದು. ನನಗೆ ತುಂಬ ಇಷ್ಟ. ಅವಳು ಹುಟ್ಟಕ್ಕಿಂತ ಮುಂಚೆಯಿಂದನೂ ಟೆಡಿ ಬಾರ್ ಯೂಸ್ ಮಾಡಬೇಕು ಅಂತ ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ ಇಷ್ಟ ಆಗಿತ್ತು. ಅದನ್ನು ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ. ಬಟ್ ಟೆಡಿ ಬಾರ್ ಬೇಗ ಡೆಲಿವರಿ ಇರಲಿಲ್ಲ. ಸೊ ಆ 7 minutesಲ್ಲಿ ನನಗೆ ಲವ್ ಲ್ಯಾಪ್ ಅನ್ನೋ ಕಂಪನಿದು ಸೋಪ್ ಡೆಲಿವರಿ ಆಗೋದಿತ್ತು. ಲವ್ ಲ್ಯಾಪ್ ಅನ್ನೋ ಬ್ರ್ಯಾಂಡಿಂದ ಸೋಪ್ನ ಯೂಸ್ ಮಾಡಿದ್ದು. ಅದು ಬಂದು ಲೈಕ್ ಇಂಪ್ರೂವ್ಮೆಂಟ್ ಅಂತ ಏನಾಗಿಲ್ಲ ಸ್ಕಿನ್ನಲ್ಲಿ ನನ್ನ ಮಗಳಿಗೆ. ಬಟ್ ಆ ಮಾಯಿಶ್ಚರ್ನ ಚೆನ್ನಾಗಿಡ್ತಿತ್ತು. ಡ್ರೈ ಸ್ಕಿನ್ ಮಾಡ್ತಿರ್ಲಿಲ್ಲ, ಮಾಯಿಶ್ಚರ್ನ ಚೆನ್ನಾಗಿಡ್ತಿತ್ತು. ಆ್ಯಂಡ್ ಕಲರಲ್ಲಿ ಏನೂ ಇಂಪ್ರೂವ್ಮೆಂಟ್ ಬಂದಿಲ್ಲ. ಯಾಕೆಂದರೆ ಅಗೇನ್ ಐ ಮೆನ್ಷನಿಂಗ್ ಫೋಟೋ ಥೆರಪಿಯಿಂದ ನನ್ನ ಮಗಳ ಸ್ಕಿನ್ ಟ್ಯಾನ್ ಆಗಿತ್ತು. ಅಂದರೆ ಕಲರ್ ಆಲ್ಮೋಸ್ಟ್ ಲೈಕ್ 50% ಆಫ್ ದ ಕಲರ್ ಚೇಂಜ್ ಆಗಿಬಿಟ್ಟಿತ್ತು. ಅವಳು ಬರ್ತ್ ಕಲರ್ಗೂ ಅವಳು ಫೋಟೋ ಥೆರಪಿ ಆಗಿದ ಮೇಲೂ. ಓಕೆ, ಸೊ ಅದಕ್ಕಾಗಿ ನಾನು ಸ್ವಲ್ಪ ನೋಡೋದ ಸೋಪ್ ಎಲ್ಲ ಚೆನ್ನಾಗಿರೋದು ಪರ್ಚೇಸ್ ಮಾಡೋದ ಅಂತ ಇದ್ದಿದ್ದು. ಲವ್ ಲ್ಯಾಪಿಂದ ನನಗೆ ಕಲರ್ ಏನು ಇಂಪ್ರೂವ್ ಆಗಿಲ್ಲ, ಬಟ್ ಓನ್ಲಿ ಇಟ್ ವಾಸ್ ಕೀಪಿಂಗ್ ದ ಸ್ಕಿನ್ ಮಾಯ್ಶ್ಚರ್ ಅಷ್ಟೇ ನನ್ನ ಮಗಳಿಗೆ. ಆ್ಯಂಡ್ ಸೊ ಇವಾಗ ನಾನು ಕರೆಂಟ್ಲಿ ಯೂಸ್ ಮಾಡ್ತಿರೋದು ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ತಿರೋದು. ಇದು ಸ್ಕಿನ್ ಫ್ರೆಂಡ್ಲಿ pH, ಅಂದರೆ pH ಲೆವೆಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ 100% ಸೋಪ್ ಫ್ರೀ ಅಂತ ಇದೆ. ಈ ಸೋಪ್ನ ಯೂಸ್ ಮಾಡಿದ ಮೇಲೆ ನಾನು ಎಷ್ಟು ಚೇಂಜಸ್ ನೋಡಿದ್ದೀನಿ ಅಂದರೆ ನನ್ನ ಮಗಳ ಸ್ಕಿನ್ನಲ್ಲಿ ಲಿಟ್ರಲಿ ನನಗೆ ತುಂಬ ಖುಷಿ ಆಯಿತು. ಸೊ ಈ ಸೋಪ್ ಬಂದು ನನ್ನ ಮಗಳಿಗೆ, ಆ್ಯಂಡ್ ಇದು ಯಾವುದೇ ನಾನು ಪ್ರಮೋಷನ್ ಮಾಡ್ತಿಲ್ಲ, ಯಾವುದೇ ಕೊಲಬ್ರೇಷನ್ ಅಲ್ಲ. ಓಕೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥ ಲೈಕ್ ಪ್ರಾಕ್ಟಿಕಲ್ ಆಗಿ ನಾನು ನೋಡಿರೋಂಥ ಚೇಂಜಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಓಕೆ, ಈ ಸೋಪ್ ನನ್ನ ಮಗಳ ಸ್ಕಿನ್ ಕಲರ್ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಆಲ್ಸೋ ಸ್ಕಿನ್ ಮಾಯ್ಶ್ಚರೈಸರ್ ಕೂಡ ಆ ಲವ್ ಲ್ಯಾಪ್ ಸೋಪಿಗಿಂತನೂ ಚೆನ್ನಾಗಿತ್ತು. ಓಕೆ, ಅದು ತುಂಬ ವರ್ಸ್ಟ್ ಅಂತಲ್ಲ, ಇಟ್ಸ್ ನಾಟ್ ಬ್ಯಾಡ್. ಬಟ್ ಇದು ಬಂದು ತುಂಬ ಚೆನ್ನಾಗಿದೆ. ಸ್ಕಿನ್ ಮಾಯ್ಶ್ಚರ್ ಆಗಿಡೋದಕ್ಕಾಗಲಿ ಆ್ಯಂಡ್ ಸ್ಕಿನ್ ಕಲರ್ ಇಂಪ್ರೂವ್ ಮಾಡೋದಕ್ಕಾಗಲಿ ನಂಗೆ ತುಂಬ ಇಷ್ಟ ಆಯಿತು.
ಓಕೆ ಆ್ಯಂಡ್ ದೆನ್ ಈ ಸೋಪ್ ಯಾವ ಥರ ಇರುತ್ತೆ ತೋರಿಸ್ಬಿಡ್ತೀನಿ. ಓಕೆ, ಇದು 75 ಗ್ರಾಮ್ ಅಷ್ಟೇ. ನಾನು ಏನು ಮಾಡಿದ್ದೆ, ಟ್ರಯಲ್ಗೆ ಅಂತ ಚಿಕ್ಕ ಸೋಪ್ನೇ ಆರ್ಡರ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಚಿಕ್ಕ ಸೋಪ್ ಆರ್ಡರ್ ಮಾಡ್ಕೊಂಡಿದ್ದೆ, ಇಷ್ಟ ಆಯಿತು ಅಂತ ಹೇಳಿ ನೆಕ್ಸ್ಟು ಅದೇ ಥರ ಪರ್ಚೇಸಿಂಗ್ ಮಾಡ್ಕೊಂಡೋದೆ. ಇದು 75 ಗ್ರಾಮ್ಗೆ 209 ರೂಪೀಸ್ ವರ್ತ್. ಬಟ್ ಬೇಗ ಕರ್ಗೋಗುತ್ತೆ, ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಸೋಪ್. ಓಕೆ, ಬೇಗ ಅಂದರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಆ್ಯಂಡ್ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಇದು. ಆ್ಯಂಡ್ ನಿಮಗೆ ಬೇಕಾಗಿರೋಂಥ ಲೈಕ್ 75 ಗ್ರಾಮ್ 150 ಗ್ರಾಮ್ ಈ ಥರ ಎಲ್ಲ ಅವೈಲೇಬಲ್ ಇದೆ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಬೇಕಂದರೆ ನಾನು ಇದ್ರದ್ದು ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಶ್ಯಾಂಪು. ಮತ್ತೆ ನಾನು ಶ್ಯಾಂಪು ಏನೂ ಯೂಸ್ ಮಾಡ್ತಿಲ್ಲ ನನ್ನ ಮಗಳಿಗೆ. ಈ ಸೋಪೇ ಅವಳಿಗೆ ಶ್ಯಾಂಪು ಪ್ಲಸ್ ಸೋಪು ಎರಡೂ ಕೂಡ. ಶ್ಯಾಂಪು ನಾನು ಯೂಶ್ವಲಿ ಐ ಡೋಂಟ್ ರೆಕಮೆಂಡ್ ಪರ್ಸ್ನಲಿ ಇಷ್ಟು ಬೇಗ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ. ಅಟ್ಲೀಸ್ಟ್ ನೋಡೋದು ಆಮೇಲೆ ಯೂಸ್ ಮಾಡೋದಕ್ಕೆ. ಬಟ್ ಸದ್ಯಕ್ಕೆ ಅವಳು 2 ಮಂತ್ಸ್ ಆಗಿದೆ ಅಷ್ಟೇ. ನಾನು ಇನ್ನೂ ಕೂಡ ಸೋಪೇ ಯೂಸ್ ಮಾಡ್ತಿದ್ದೀನಿ, ತಲೆಗೂ ಕೂಡ ಆ್ಯಂಡ್ ಸೋಪು ಬಾಡಿಗೂ ಕೂಡ. ಸೊ ಇಟ್ಸ್ ಆಲ್ ಇನ್ ಒನ್ ಅವಳಿಗೆ. ನೆಕ್ಸ್ಟ್ ಬಂದು ಅವಳ ಸ್ಕಿನ್ ಕಲರಲ್ಲಿ ಡ್ರಾಸ್ಟಿಕ್ ಅಂದರೆ ಅವಳ ಸ್ಕಿನ್ ಕಲರಲ್ಲಿ ಜಾಸ್ತಿ ಚೇಂಜಸ್ ಮಾಡಿದ್ದು ಅಂತಂದರೆ ಈ ಆಲ್ಮಂಡ್ ಆಯಿಲ್. ಈ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತು ಆಲ್ಮಂಡ್ ಆಯಿಲ್. ಫಸ್ಟ್ ನಾನು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೆ. ಅಂದರೆ ಬೇಬಿಗೆ ಅಂತಲೇ ಪ್ಯಾರಾಚೂಟ್ ಬ್ರ್ಯಾಂಡಲ್ಲಿ ಕೋಕೋನಟ್ ಆಯಿಲ್ ಸಿಗುತ್ತೆ, ವರ್ಜಿನ್ ಕೋಕೋನಟ್ ಆಯಿಲ್. ಅದನ್ನು ನಾನು ಅಗೇನ್ ಐಮ್ ಸೀಯಿಂಗ್ ಎಮರ್ಜೆನ್ಸಿ ಪರ್ಚೇಸ್ ಲೈಕ್ ವಿತಿನ್ 7 minutes ಡೆಲಿವರಿ ಅಂತ ಫ್ಲಿಪ್ಕಾರ್ಟಲ್ಲಿದೆ, ಅದರಲ್ಲಿ ತರಿಸಿ ಇತ್ತು ಫಸ್ಟ್ ಬಾತಿಗೆ ಬೇಕಂತ. ಇವು ಯಾವು ಕೂಡ 1 day ಡೆಲಿವರಿ ಅವೈಲಬಲ್ ಇರಲಿಲ್ಲ, ಅದಕ್ಕೋಸ್ಕರ ಅದು ತರಿಸಿದ್ದೆ. ಅದು ನನಗನ್ನಿಸ್ತು ಸ್ಕಿನ್ ಕಲರ್ ಜಾಸ್ತಿ ಇನ್ನೂ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ಮೇಲೆ. ಸೊ ಅದನ್ನು ನಾನು ಸ್ಟಾಪ್ ಮಾಡಿ ನೆಕ್ಸ್ಟ್ ನಾನು ಈ ಬ್ರ್ಯಾಂಡ್ದು ಆಲ್ಮಂಡ್ ಆಯಿಲ್ಗೆ ಏನದು ಶಿಫ್ಟ್ ಆಗಿದ್ದು. ಓಕೆ, ಇದು ಮಿಸ್ಟ್ ಇದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಏನೋ ಗೊತ್ತಿಲ್ಲ, ಮಿಸ್ಟಿಕ್ ಕ್ಯೂ ಅಂತ ಬ್ರ್ಯಾಂಡಿಂದ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಇದೆ. 100% ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಓಕೆ, ಸೊ ಅಂದರೆ ಇದು ಕೂಡ ವರ್ಜಿನ್ ಆಲ್ಮಂಡ್ ಆಯಿಲ್ ಅಂತ ಹೇಳ್ಬೋದು. ಸೊ ಇದು ನನ್ನ ಮಗಳ ಸ್ಕಿನ್ ಕಲರಲ್ಲಿ ಸಖತ್ ಚೇಂಜಸ್ ಮಾಡಿತು. ಆ್ಯಂಡ್ ಆಲ್ಸೋ ಅವಳದು ಏನು ಕಲರ್ ಚೇಂಜ್ ಆಗಿತ್ತು ಫೋಟೋಥೆರಪಿಯಿಂದ ತುಂಬ ಬೇಗನೆ ಇಂಪ್ರೂವ್ ಆಯಿತು. ಇದನ್ನು ನಾನು 10 out of 10 ರೆಕಮೆಂಡ್ ಮಾಡ್ತೀನಿ ನಿಮ್ಮ ಪಾಪುಗಳಿಗೆ ಯೂಸ್ ಮಾಡಬೇಕಂದ್ರೆ. ಆ್ಯಂಡ್ ಟೆಡಿಬಾರ್ ಸೋಪ್ ಅದು ಕೂಡ 10/9 ರೆಕಮೆಂಡ್ ಮಾಡ್ತೀನಿ. ಇನ್ನು 1% ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂದರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ ಸೋಪು, ಅದಕ್ಕೋಸ್ಕರ. ಆ್ಯಂಡ್ ಇದು 10 out of 10. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಅವಳಿಗೆ ಹೇರ್ ಕೇರ್. ಅಂದರೆ ಹೇರ್ ಕೇರ್ ತುಂಬ ಏನು ಮಾಡಲ್ಲ ಅವಳಿಗೆ ನಾನು. ಅವಳ ಕೂದಲು ತುಂಬ ಚೆನ್ನಾಗಿದೆ. ಬರ್ತಲ್ಲೇ ಅವಳಿಗೆ ಕೂದಲು ತಲೆ ತುಂಬ ಇತ್ತು. ಆ್ಯಂಡ್ ಇವಾಗಂತೂ ಬೇಗನೆ ಗ್ರೋತ್ ಆಗ್ತಿದೆ. ಹೇರ್ ಕೇರ್ ಅಂತ ಏನು ಸ್ಪೆಷಲ್ ಆಗಿಲ್ಲ. ಸೊ ನಾನು ಯೂಸ್ ಮಾಡೋದು ಅಗೇನ್ ಮಿಸ್ಟಿಕ್ ಕ್ಯೂ ಬ್ರ್ಯಾಂಡಿಂದನೇ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಅವಳ ತಲೆಗೆ. ಅದು ಬಿಟ್ಟರೆ ನಾನು ಬೇರೆ ಯಾವ ಆಯಿಲ್ ಕೂಡ ಯೂಸ್ ಮಾಡಲ್ಲ. ಸೊ ಅಷ್ಟೇ. ಆ್ಯಂಡ್ ಅವಳು ಹೇರ್ ಲೈಕ್ ನಮ್ಮ ಲೈಕ್ ಹೇರ್ ಬಂದು ನನ್ನ ಥರನೇ ಸೊ ತಿಕ್ಕಾಗಿ ಆ್ಯಂಡ್ ಬೇಗ ಬೆಳೆಯುತ್ತೆ ಅವಳಿಗೂ ಕೂಡ. ಆ್ಯಂಡ್ ಅವಳಿಗೆ ಬರ್ತಲ್ಲೇ ಕೂದಲು ಸಕ್ಕತ್ತಾಗಿದೆ. ಆ್ಯಂಡ್ ಇವಾಗಂತೂ ನೋಡೋಕ್ಕೆ ಇವಾಗ 2 ತಿಂಗಳಿಗೆ ಪುಟಾಣಿ ಜುಟ್ಟು ಹಾಕ್ಬೋದು ನಾನು, ಅಷ್ಟು ಉದ್ದ ಬೆಳೆದಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಅವಳಿಗೆ ಕೂದಲು ಚೆನ್ನಾಗಿದೆ, ಅದು ನೋಡೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ನೋ ಎವಿಲ್ ಐಸ್ ಪ್ಲೀಸ್. ಮಕ್ಕಳದ್ದು ಅಂತಂದರೆ ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಟಚ್ ಔಟ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಆಯಿಲ್ ಯೂಸ್ ಮಾಡ್ತೀನಿ ಹೇರ್ ಕೇರಲ್ಲಿ ಅವಳಿಗೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಗುಡ್. ಓಕೆ, ಇದು ಕೂಡ 10 out of 10. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಾಡಿ ಲೋಷನ್ ಬಂದು ಟೆಡಿಬಾರ್ ಅವ್ರದ್ದೇ ಯೂಸ್ ಮಾಡ್ತಿದ್ದೀನಿ. ಮುಂಚೆ ಪ್ಯಾರಾಚೂಟ್ ಬಾಡಿ ಲೋಷನ್ ಯೂಸ್ ಮಾಡ್ತಿದ್ದೆ ಬೇಬಿ ಕೇರಲ್ಲಿ. ಓಕೆ, ಅದು ಕೂಡ ಅಷ್ಟೇ ಸೇಮ್ ಥಿಂಗ್, ಕಲರ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಆ್ಯಂಡ್ ಆಲ್ಸೋ ಇನ್ನೂ ಡಾರ್ಕ್ ಮಾಡ್ತಿದೆ ಅನ್ನೋ ಫೀಲ್ ಲೈಕ್ ನೋಡ್ತಾ ಹಾಗೆ ಅನ್ನಿಸ್ತು. ಸೊ ನಾನು ಅದನ್ನ ಚೇಂಜ್ ಮಾಡಿದೆ ಟೆಡಿಬಾರ್ಗೆ. ನಂದು ಟೋಟಲ್ ಕಾನ್ಸೆಪ್ಟ್ ಇದ್ದಿದೆ ಟೆಡಿಬಾರ್ದೇ ಬೈ ಮಾಡಬೇಕು ಪ್ರಾಡಕ್ಟ್ಸ್ ಅಂತ ರಿವ್ಯೂಸ್ ನೋಡಿ. ಸೊ ಟೆಡಿಬಾರ್ದು ಯೂಸ್ ಮಾಡ್ತಿರೋವಂಥದ್ದು ಬಾಡಿ ಮಾಯ್ಶ್ಚರೈಸರ್ ಅವಳಿಗೆ. ಸೊ ಸಖತ್ತಾಗಿದೆ, pH ಲೆವೆಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಸ್ಕಿನ್ನ ನೀಟಾಗಿ ಮಾಯ್ಶ್ಚರ್ ಆಗಿ ಇಡುತ್ತೆ. ನಂಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಪ್ರೈಸ್ ಬಂದು ಎಷ್ಟು 635 ರೂಪೀಸ್, ಎಷ್ಟು 200 mlಗೆ. ಓಕೆ, ಬಟ್ ಇದು ನನಗೆ 550 or 560 ಸಿಕ್ತು ಆಫರಲ್ಲಿ ಟೆಡಿಬಾರ್ ಬೇಬಿ ಬಾಡಿ ಲೋಷನ್. ಓಕೆ,
ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಇದ್ರ ಎರಡರದ್ದು ಪ್ರೈಸ್ ಹೇಳಿಲ್ಲ. ಆಲ್ಮಂಡ್ ಆಯಿಲ್ ಬಂದು ಕೋಕೋನಟ್ ಆಯಿಲ್ ಬಂದು 239 rupees 100 ml ಆ್ಯಂಡ್ ಆಲ್ಮಂಡ್ ಆಯಿಲ್ ಬಂದು 349 rupees 100 ml. ಓಕೆ, ಬಟ್ ಇದು ನಿಮಗೆ ಆಲ್ಮೋಸ್ಟ್ 299 rupees ಸಿಗುತ್ತೆ ಆ್ಯಂಡ್ ಇದು ಆಲ್ಮೋಸ್ಟ್ 200 rupees ಸಿಗುತ್ತೆ. ಆಫರ್ ಇರುತ್ತೆ ಸಮಟೈಮ್ಸ್ ಯಾವಾಗ್ಲೂ. ಆ್ಯಂಡ್ ನೆಕ್ಸ್ಟ್ ಅವಳಿಗೆ ಫೇಸಿಗೆ ಯೂಸ್ ಮಾಡುವಂಥ ಕ್ರೀಮ್ ನಾನು ಮಾಮಾ ಅರ್ತ್ ಅವ್ರದ್ದು ಮಾಮಾ ಅರ್ತಿಂದ ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಅನ್ನು ಮಿಲ್ಕ್ ಪ್ರೋಟೀನ್ ಆ್ಯಂಡ್ 3 ಬಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಆ ಮಾಮಾ ಅರ್ತ್ ಅವ್ರ ಪ್ರಾಡಕ್ಟಲ್ಲಿ ಅಷ್ಟೊಂದು ಹೋಪ್ ಇರಲಿಲ್ಲ ಚೆನ್ನಾಗಿರುತ್ತೆ ಅಂತ. ನನಗೂ ಕೂಡ ಪರ್ಸ್ನಲಿ ಮಾಮಾ ಅರ್ತ್ ಅವ್ರದ್ದು ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಸಮ್ಟೈಮ್ಸ್ ಎಲ್ಲೋ ಲೈಕ್ ಕೇಳಿರೋದು ಚೆನ್ನಾಗಿದೆ ಅನ್ನೋ ಕನ್ಫ್ಯೂಷನಲ್ಲಿ ನಾನು ಯೂಸ್ ಮಾಡಿದ್ದಿಲ್ಲ. ಬಟ್ ಯೂಸ್ ಮಾಡಿದ ಮೇಲೆ ಐ ಆಮ್ ಸೋ ಲವ್ ವಿತ್ ದಿಸ್ ಪ್ರಾಡಕ್ಟ್. ನನ್ನ ಮಗಳಿಗೂ ಫೇಸಿಗೆ ತುಂಬ ಹೊಂದ್ಕೊಂಡಿದೆ ಈ ಕ್ರೀಮು ಆ್ಯಂಡ್ ತುಂಬ ಚೆನ್ನಾಗಿದೆ. ಅವಳ ಫೇಸ್ ಕಲರ್ ಇಂಪ್ರೂವ್ ಮಾಡೋದ್ರಿಂದ ಅವಳ ಫೇಸ್ನ ಸಾಫ್ಟ್ ಆಗಿಡೋದು ಆ್ಯಂಡ್ ಮಾಯ್ಶ್ಚರ್ ಆಗಿಡೋದು ಸಖತ್ತಾಗಿ ಯೂಸ್ ಆಗ್ತಿದೆ. ಆ್ಯಂಡ್ ಇದನ್ನು ತಗೊಂಡು ನಾನು ಲೈಕ್ 2 months ಆಯಿತು ಇದನ್ನು ತಗೊಂಡು, 2.5 months ಆಗ್ತೈತೆ. ಇದು ಇದು ಕೂಡ 300 ಸಮಥಿಂಗ್ ನಾನು ಪೇ ಮಾಡಿದ್ದು. ಇಲ್ಲೆಲ್ಲಿ ಇದ್ರ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ರು, ಇಲ್ಲೆಲ್ಲೂ ಕಾಣಿಸ್ತಿಲ್ಲ. MRP ಅಂತ ಹಾಕಿದರೆ ಇಲ್ಲಿ ಸ್ಟಿಕ್ಕರ್ ಇತ್ತು ಅನ್ಸುತ್ತೆ, ನಾನು ಕಿತ್ತಾಕ್ಬಿಟ್ಟಿರ್ತೀನಿ. ಓಕೆ, ಸೊ ಇದು 300 ಸಮಥಿಂಗ್ ಪೇ ಮಾಡಿದ್ದು. ಸಖತ್ತಾಗಿದೆ, ಯೂಸ್ ಮಾಡ್ಬೋದು. ಓಕೆ, ಫೇಸ್ ಕ್ರೀಮು. ಸೊ ಇದಿಷ್ಟು ಅವಳ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಆ್ಯಂಡ್ ಅದು ಬಿಟ್ಟರೆ ನಾನು ಐಬ್ರೋ ಪೆನ್ಸಿಲ್ ಆಗಲಿ ನಾನು ಏನೂ ಯೂಸ್ ಮಾಡಲ್ಲ. ಬಿಕಾಸ್ ಐಬ್ರೋ ಪೆನ್ಸಿಲ್ ಎಲ್ಲನೂ ಕೂಡ ಸ್ವಲ್ಪನಾದ್ರೂ ಕೆಮಿಕಲ್ ಇರುತ್ತೆ. ಸೊ ಹಾಗಾಗಿ ನಾನು ಐಬ್ರೋ ಪೆನ್ಸಿಲ್ ಎಲ್ಲ ಪ್ರಿಫರೇ ಮಾಡಲ್ಲ ಅವಳಿಗೆ ಯೂಸ್ ಮಾಡೋಕ್ಕೆ. ಆ್ಯಂಡ್ ಬೇಬಿ ಪೌಡರ್ ಝೀರೋ ನಾನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನು ಈ ಕಣ್ಕಪ್ ಇಲ್ಲಿ ಇಡೋದಕ್ಕೆ ಅಷ್ಟೇ ಯೂಸ್ ಮಾಡ್ತೀನಿ ಹೊರತು ಅದರ್ ದ್ಯಾನ್ ದಟ್ ನಾನು ಯಾವುದೇ ಐಬ್ರೋ ಪೆನ್ಸಿಲ್ ಆಗಲಿ ಬೇಬಿ ಪೌಡರ್ ಆಗಲಿ ನನ್ನ ಮಗುಗೆ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಹೋಮ್ ಮೇಡ್ ಕಡಲೆ ಪೌಡ್ರ್ ಆಗಲಿ ಅಥವಾ ಎಕ್ಸ್ಟ್ರಾ ಏನೇ ಬೇಬಿ ಪೌಡರ್ಸ್ ಮೈ ತಿಕ್ಕಿ ವಾಶ್ ಮಾಡೋಕ್ಕೆ ನಾನು ಅದೇನೂ ಯೂಸ್ ಮಾಡ್ತಿಲ್ಲ. ಜಸ್ಟ್ ಸೋಪ್ ಬಾಡಿ ಲೋಷನ್ ಆ್ಯಂಡ್ ಆಲ್ಮಂಡ್ ಆಯಿಲ್ ಮಸಾಜ್ ಅಷ್ಟೇ ನಾನು ಮಾಡೋದು. ಯಾವುದೇ ಹೋಮ್ ರೆಮಿಡಿನ ನಾನು ಯೂಸ್ ಮಾಡ್ತಿಲ್ಲ ಸ್ಕಿನ್ನಿಗೆ. ಯಾಕೆಂದರೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಲೈಕ್ ಹೋಮ್ ಮೇಡ್ ರೆಮಿಡಿನ ನೀವು ಬೇಬಿ ಸ್ಕಿನ್ಗೆ ಯೂಸ್ ಮಾಡ್ತಿದ್ದೀರಾ, ಪೌಡ್ರು ಕಡಲೆ ಹಿಟ್ಟು ಅದು ಇದು ಅಂದರೆ ತುಂಬ ಫೈನ್ ಪೌಡರ್ ಆಗಿರಬೇಕು. ಆ್ಯಂಡ್ ಯೂಶಲಿ ಯೂಸ್ ಮಾಡಬಾರ್ದು ಅಷ್ಟು ಎಳೆ ಮಕ್ಕಳಿಗೆ. ನೀವೇನಾದರೂ ಯೂಸ್ ಮಾಡ್ತೀನಿ ಅಂದರೆ ತುಂಬ ಫೈನ್ ಆಗಿರ್ಬೇಕು ಪೌಡರು. ಬಟ್ ನಾನು ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ. ಯಾಕಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ನೀವು ಅದನ್ನು ಎಷ್ಟೇ ಸ್ಮೂತಾಗಿ ಉಜ್ಜಿದ್ರೂ ಕೂಡ ಸ್ಕಿನ್ ಮೇಲಿನ ಪದರ ಡ್ಯಾಮೇಜ್ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಯೂಸ್ ಮಾಡಬಾರ್ದು. ಸೊ ನಾನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಆಲ್ಸೋ ನೀವು ಕಡಲೆ ಪೌಡ್ರ್ ಯೂಸ್ ಮಾಡಿದಾಗ ಸ್ಕಿನ್ ತುಂಬ ಲೈಕ್ ಡ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರನೂ ಯೂಸ್ ಮಾಡಬಾರ್ದು ಕಡಲೆ ಪೌಡ್ರ್ ಎಲ್ಲ ಮಕ್ಕಳಿಗೆ. ಸೊ ಇದಿಷ್ಟೇ ಸಿಂಪಲ್ ಆಗಿ ನಾನು ನನ್ನ ಮಗಳಿಗೆ ಇಟ್ಟಿರೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನನ್ನ ಮಗಳದ್ದು. ಓಕೆ, ಆ್ಯಂಡ್ ಇನ್ನೇನು ಶೇರ್ ಮಾಡಬೇಕಿತ್ತು. ಓಕೆ, ಸೊ ಈಗ ನಾನು ಸ್ಕಿನ್ ಕಲರ್ದು ಮಾತಾಡ್ತೀನಿ. ಫೋಟೋ ಥೆರಪಿಯಿಂದ ನನ್ನ ಮಗಳಿಗೆ ಸ್ಕಿನ್ ಕಲರ್ ಚೇಂಜ್ ಆಗಿತ್ತು ಅಷ್ಟೇ. ಓಕೆ, ಅವಳು ಸ್ವಲ್ಪ ಟ್ಯಾನ್ ಆಗಿಬಿಟ್ಲು. ಅದು ಬಿಟ್ಟರೆ ಇವಾಗ ಜೆನೆಟಿಕಲಿ ಕೂಡ ಸ್ಕಿನ್ ಕಲರ್ ಕನ್ಸಿಡರ್ ಆಗುತ್ತೆ. ಈಗ ನಾನು ನನ್ನ ಹಸ್ಬೆಂಡ್ ಏನು ಕಲರ್ ಇರ್ತೀವಿ, ಸೊ ಅದೇ ಥರ ನನ್ನ ಮಕ್ಕಳಿಗೂ ಕೂಡ ಬರೋದು. ಅಥವಾ ನನ್ನ ತಂದೆ ತಾಯಿ ಅವರು ಲೈಕ್ ನಮ್ಮ ಫ್ಯಾಮಿಲಿಗಳಲ್ಲಿ ಜೆನೆಟಿಕ್ಸ್ ಲೈಕ್ ತಂದೆ ಸೈಡಿಂದನಾದರೂ ಬರ್ಬೋದು, ತಾಯಿ ಸೈಡಿಂದನಾದರೂ ಬರ್ಬೋದು. ಅವ್ರು ಯಾರ ಕಡೆ ಕಲರ್ನ ತಗೊಳ್ತಾರೆ ಆ ಕಲರೇ ಇರ್ತಾರೆ. ಸೊ ನೀವು ಮಕ್ಕಳು ಹುಟ್ಟಿದಾಗ ತುಂಬ ಫೇರ್ ಆಗಿತ್ತು, ಆಮೇಲೆ ಕಪ್ಪಗಾಗೋಯ್ತು ಅಂತಂದರೆ ಇಟ್ಸ್ ಆಲ್ ಅಬೌಟ್ ನಿಮ್ಮ ಫ್ಯಾಮಿಲಿ ವಂಶ ಪಾರಂಪರೆಯಿಂದ ಏನು ಕಲರ್ಸ್ ಯಾವ ಥರ ಇರುತ್ತೆ ಆ ಥರನೇ ಇರುತ್ತೆ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಹುಟ್ಟಿದಾಗ ಏನಕ್ಕೆ ಮಕ್ಕಳು ತುಂಬ ಫೇರ್ ಆಗಿರ್ತಾರೆ ಅಂದರೆ ಅವರು ಇನ್ಸೈಡ್ ದಿ ಟಮ್ಮಿ ಅವ್ರು ತುಂಬ ಪ್ರೊಟೆಕ್ಟಿವ್ ಆಗಿರ್ತಾರೆ. ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಮಕ್ಕಳಿರೋದ್ರಿಂದ ಅವರು ಆಚೆ ಇನ್ನ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರಲ್ಲ, ಈ ವೆದರಿಗೆ ಎಕ್ಸ್ಪೋಸ್ ಆಗಿರಲ್ಲ. ಸೊ ಹಾಗಾಗಿ ಮೆಲನಿನ್ ಅನ್ನೋ ಅಂಶ ಅವರಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಅವರು
ಹುಟ್ಟಿ ಆಚೆ ಬಂದಮೇಲೆ ಅವ್ರು ಈ ವೆದರ್ಗೆ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಆ್ಯಂಡ್ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಸನ್ಲೈಟ್ ಅಂದರೆ ನೀವು ಹೊರಗಡೆ ಹೋಗ್ಬೇಕಂತಲ್ಲ, ವಿಂಡೋ ತೆಗೆದ್ರು ಕೂಡ ವಿ ಗೆಟ್ ದೋಸ್ ರೇಸ್. ಓಕೆ, ಸೊ ಎಕ್ಸ್ಪೋಸ್ ಆದಾಗ ಅವರಿಗೆ ಮೆಲನಿನ್ ಅಂಶ ಅವ್ರ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎಷ್ಟು ಅವ್ರ ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಅಷ್ಟು ಮೆಲನಿನ್ ಅಂಶ ಅವ್ರ ಸ್ಕಿನ್ನಲ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಓಕೆ, ಸೊ ಹುಟ್ಟಿದ ಕಲರು ಕಂಪೇರ್ ಮಾಡಬೇಡಿ, ಬೆಳೀತಾ ಬೆಳೀತಾ ಮಕ್ಳ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಆಲ್ಸೋ 1 ವರ್ಷದ ತನಕನೂ ನೀವು ಸ್ಕಿನ್ ಕಲರ್ನ 1 ವರ್ಷ ತುಂಬೋ ತನಕನೂ ಮಕ್ಕಳು ಸ್ಕಿನ್ ಕಲರ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ನೀವು ಇದೇ ಫಿಕ್ಸ್ಡ್ ಕಲರ್ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಸೊ ಅದು ಬಿಟ್ಟು ಮಗು ಕಪ್ಪಾಗಿದೆ ಬೆಳಗಿದೆ ಅದೆಲ್ಲ ಏನಿಲ್ಲ. ಎವ್ರಿ ಬೇಬಿ ಇಸ್ ಬ್ಯೂಟಿಫುಲ್ ಆ್ಯಂಡ್ ಎವ್ರಿ ಕಲರ್ ಇಸ್ ಬ್ಯೂಟಿಫುಲ್. ನಾನು ಹೇಳಿದ್ದು ಟೆಂಪ್ರವರಿಲಿ ನಿಮ್ಮ ಬೇಬಿ ಕಲರ್ ಟ್ಯಾನ್ ಆಗಿರುತ್ತೆ ಅಂದರೆ ಬಿಕಾಸ್ ಆಫ್ ದಟ್ ಫೋಟೋಥೆರಪಿ ಆಗಿರ್ಬೋದು ಆ ಥರ. ಸೊ ಅದಕ್ಕೋಸ್ಕರ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೂ ಕೂಡ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ಸ್ಕಿನ್ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್, ಎಲ್ಲರೂ ಸಮ್ ಆಫ್ ದೆಮ್ ಮಾಡೋ ಮಿಸ್ಟೇಕ್ ಅಂತಂದರೆ ಈ ಹರಳೆಣ್ಣೆ ಬರುತ್ತಲ್ಲ, ಹರಳೆಣ್ಣೆನ ಸ್ಕಿನ್ಗೆ ಯೂಸ್ ಮಾಡಬಾರ್ದು, ಕ್ಯಾಸ್ಟ್ರೋಲ್ ಆಯಿಲ್. ಸೊ ಯಾಕಂದರೆ ಅದು ಸ್ವಲ್ಪ ಮಾಯ್ಶ್ಚರ್ ಏನೋ ಇಡುತ್ತೆ, ಆದರೆ ಸ್ಕಿನ್ ಬೇಗ ಟ್ಯಾನ್ ಆಗುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ. ಮಕ್ಕಳು ಮೈಗೆ ಉಜ್ಜಿ ಒಂದು ಅಷ್ಟೊತ್ತು ಬಿಟ್ಬಿಡೋದು ಅಂತ, ಸೊ ಆ ಥರ ಎಲ್ಲ ಮಾಡಿದಾಗ ಮಕ್ಕಳು ಸ್ಕಿನ್ ಟ್ಯಾನ್ ಆಗುತ್ತೆ. ಆ್ಯಂಡ್ ಕೋಕೋನಟ್ ಆಯಿಲ್ ಬಂದು ಒಂದಷ್ಟು ಮಕ್ಕಳಿಗೆ ಅಡ್ಜಸ್ಟ್ ಆದರೆ ಒಂದಷ್ಟು ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ, ನೀವು ನೋಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದಿಷ್ಟೇ. ನೀವೇ ಹೋಮ್ ರೆಮಿಡೀಸ್ನ ಈಗ ಹುಟ್ಟಿರೋಂಥ ಮಕ್ಕಳುಗಳಿಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಇದಿಷ್ಟೇ ಬೇಬಿ ಸ್ಕಿನ್ ಕೇರ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿಡಿಯೋಸ್ ಮಾಡ್ಬೇಕಂತಿದ್ದೀನಿ, ಮಾಡೋಕ್ಕಾಗ್ತಿಲ್ಲ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಶೇರ್ ಮಾಡೋದ ಅಂತ. ಸೊ ಆದಷ್ಟು ಬೇಗ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ಎಷ್ಟು ಇಂಪ್ರೂವ್ ಆಗಿದೆ ಪ್ರೆಗ್ನೆಂಟ್ ಲೈಕ್ ಡೆಲಿವರಿ ಎಲ್ಲ ಮುಗಿದ್ಮೇಲೆ. ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗೆ ಏನು ಅಂತ. ನನ್ನ ನೆಕ್ಕು ಕೂಡ ತುಂಬ ಟ್ಯಾನ್ ಆಗಿತ್ತು. ಸೊ ಈಗ ನೋಡ್ಬೋದು ಲಾಟ್ ಬೆಟರ್ ಅಂತಲೇ ಹೇಳ್ಬೋದು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಗ್ತಾ. ಓಕೆ, ಆ್ಯಂಡ್ ಆಲ್ಸೋ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಹೇರ್ ಫಾಲ್ ಆಗುತ್ತೆ ಅಲ್ವಾ, ತುಂಬ ಹೇರ್ ಫಾಲ್ ಆಗುತ್ತೆ ಡೆಲಿವರಿ ಆದಮೇಲೆ ನಮಗೆ ಅಂದರೆ ತಾಯಿಂದರಿಗೆ. ಸೊ ಅದು ಏಕೆ ಏನು ಆ್ಯಂಡ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದು ಹೇಗೆ ಆ ಟೈಮಲ್ಲಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನನಗೆ ಎಕ್ಸ್ಟ್ರೀಮ್ ಹೇರ್ ಫಾಲ್ ಇಲ್ಲ, ಸ್ವಲ್ಪ ಇದೆ. ಆ್ಯಂಡ್ ನನಗೆ ಹೇರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಸೊ ನನ್ನ ಹೇರ್ ಕೇರ್ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೇಯ್ನಾಗಿ ಸೊ ನೀವು ಬೇಬಿ ಡೆಲಿವರಿ ಮಾಡಿದ್ಮೇಲೆ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಫುಡ್ ಆಲ್ಸೋ. ಲೈಕ್ ನಿಮ್ಮ ಡಯಟ್ ಮೇಲೂ ನೀವು ಟೇಕ್ ಕೇರ್ ಮಾಡಬೇಕು. ಸೊ ನೀವು ಬಂದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಇದ್ದರೆ ನ್ಯೂಟ್ರಿಷನ್ ಅನ್ನೋದು ಮಗುಗೆ ಸಿಗಲ್ಲ. ಓಕೆ, ಮಗುಗೆ ಒಳ್ಳೆ ಪೌಷ್ಟಿಕಾಂಶ ಸಿಗಬೇಕು ಊಟದಲ್ಲಿ, ಲೈಕ್ ಮಿಲ್ಕಲ್ಲಿ, ಬ್ರೆಸ್ಟ್ ಮಿಲ್ಕಲ್ಲಿ. ಅಂದರೆ ನೀವು ಅಷ್ಟೇ ಚೆನ್ನಾಗಿರುವಂಥ ಹೆಲ್ದಿಯಾಗಿರುವಂಥ ಆಹಾರನ ತಿನ್ನಬೇಕು. ಸೊ ಹಣ್ಣು ತಿನ್ನಬಾರ್ದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂದರೆ ಮಗುಗೂ ಕೂಡ ನ್ಯೂಟ್ರಿಷನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಅದರಿಂದನೂ ಸಮ್ಟೈಮ್ಸ್ ವೇಟ್ ಗೇನ್ ಆಗಲ್ಲ ಮಕ್ಕಳು. ಸೊ ನೀವು ಎಲ್ಲ ಥರ ಆಹಾರನೂ ತಿನ್ಬೋದು. ಆ್ಯಂಡ್ ನಿಮ್ಮ ಬಾಡಿಗೆ ಏನು ಅಡ್ಜಸ್ಟ್ ಆಗಲ್ಲ ಊಟ ಅನ್ನೋದು ನೀವು ತಿಂತಾನೆ ನಿಮಗೆ ಗೊತ್ತಾಗುತ್ತೆ. ಸಮ್ ಫುಡ್ ವಿಲ್ ಬಿ ಲೈಕ್ ಅಲರ್ಜಿ ಆಗುತ್ತೆ ನಿಮಗೆ. ಸೊ ಅಲರ್ಜಿ ಆಗಿರುವಂಥ ಫುಡ್ನ ನೀವು ತಿನ್ನೋಕೆ ಹೋಗ್ಬೇಡಿ. ಸೊ ಬೇರೆ ಫುಡ್ ಎಲ್ಲಾನು ಕೂಡ ನೀವು ತಿನ್ಬೋದು. ಆವಾಗ ಮಾತ್ರ ಮಕ್ಕಳುಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ ಸಿಗೋದು, ಲೈಕ್ ಬ್ರೆಸ್ಟ್ ಮಿಲ್ಕ್ ಸಿಗೋದು. ಇನ್ನೊಂದು ಹೇಳೋದು, ಈ ಸ್ಕಿನ್ ರಿಲೇಟೆಡ್ ಆಗಿರೋದ್ರಿಂದ ಈ ವಿಡಿಯೋ, ನೀವು ಒಳ್ಳೆ ಹಣ್ಣು ತರಕಾರಿ ತಿಂದಾಗ್ಲೇ ಆಂಟಿ ಆಕ್ಸಿಡೆಂಟ್ ಅನ್ನೋ ಪ್ರಾಪರ್ಟಿ ಸಿಗೋದು. ಓಕೆ, ಆಂಟಿ ಆಕ್ಸಿಡೆಂಟ್ ಅನ್ನೋ ಅಂಶ ನೀವು ತರಕಾರಿ ಹಣ್ಣು ತಿಂದರೆ ಮಾತ್ರ ಸಿಗೋದು. ಆ ಆಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ, ಟೋಟಲಿ ನಮ್ಮ ಬಾಡಿಯಲ್ಲಿ ಸ್ಕಿನ್, ಹೇರ್ ಆ್ಯಂಡ್ ಎಲ್ಲಾನು ಇಂಪ್ರೂವ್ ಮಾಡುತ್ತಲ್ವ. ಸೊ ಅದೇ ಥರ ನೀವು ಆ ಥರ ಹಣ್ಣು ತರಕಾರಿ ತಿಂದಾಗ ಮಗು ಸ್ಕಿನ್ನಲ್ಲೇ ಆಗಲಿ ಹೇರಲ್ಲೇ ಆಗಲಿ ನೀವು ಇಂಪ್ರೂವ್ಮೆಂಟ್ ನೋಡ್ಬೋದು. ಸೊ ಇದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ನಿಮ್ಮ ಲೈಕ್ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಏನಕ್ಕೆ ಮಾಡಿದೆ ಅಂದರೆ, ಈ ಸ್ವಲ್ಪ ಲೈಕ್ ಲಾಸ್ಟ್ ಇಯರ್ ನನ್ನ ಪ್ರೆಗ್ನೆನ್ಸಿ ಟೈಮೆಲ್ಲ ನನಗೆ ಗೊತ್ತಿಲ್ಲ, ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ತುಂಬ ಪ್ರೆಗ್ನೆಂಟ್ ಆಗಿರೋರು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಣ್ಣು ಕಾಣಿಸ್ತಿದ್ರೆ ಏನು ಅಂತ. ಸೊ ಎಲ್ಲ ಕಡೆ ಪ್ರೆಗ್ನೆನ್ಸಿ ವಿಡಿಯೋಸೇ ಜಾಸ್ತಿ ಓಡ್ತಿತ್ತು.
ಸೊ ಈ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆಲ್ಲರಿಗೂ ಬೇಬಿ ಆಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಈ ಬೇಬಿ ಪ್ರಾಡಕ್ಟ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಯಾವ ಥರ ಏನು ಯೂಸ್ ಮಾಡೋದು ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದ್ದು, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ. ಆ್ಯಂಡ್ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಕೂಡ ಈ ವಿಡಿಯೋಸ್ನ ನೋಡ್ತಿರ್ತಾರೆ, ಗೊತ್ತಿರಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು, ಹೆಂಗೆ ಯೂಸ್ ಮಾಡೋದು, ಮನೆಯಲ್ಲಿ ಹೋಮ್ ರೆಮಿಡಿ ಮಾಡಿ ಯೂಸ್ ಮಾಡ್ತಿರ್ತಾರೆ ಮಕ್ಳುಗಳಿಗೆ. ಸೊ ಅದೆಲ್ಲ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಎಲ್ಲರೂ ನಗ್ನಗ್ತಾ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರಿ. ಸೊ ಬಾಯ್ ಬಾಯ್ ಎವ್ರಿವನ್, ಟೇಕ್ ಕೇರ್.